ದಿನಗಳಲ್ಲಿ ಸೆಲೆಬ್ರಿಟಿಗಳು ತಮ್ಮ ಫಾಲೋವರ್ಸ್ ಬಳಿ ಆಸ್ಕ್ ಮಿ ಎನಿಥಿಂಗ್ ಎಂಬ ಟಾಸ್ಕ್ ಆಡೋದು ಕಾಮನ್. ಅಭಿಮಾನಿಗಳು ಕೂಡ ತಮಗನಿಸಿದ್ದನ್ನ ಕೇಳ್ತಾರೆ. ಇದು ಫನ್ನಿ ಆಗಿಯೂ ಇರುತ್ತೆ, ಕೆಲವೊಮ್ಮೆ ಮುಜುಗರವಾಗುವಂತಹ ಪ್ರಶ್ನೆಗಳನ್ನು ಕೂಡ ಇರುತ್ತವೆ. ಬೋಲ್ಡ್ ಇರುವಂತವರು ಅದಕ್ಕೆಲ್ಲ ಅಷ್ಟೇ ಖಡಕ್ ಆಗಿ ಉತ್ತರ ಕೊಡ್ತಾರೆ. ಇದೀಗ ಕಾವ್ಯಗೂ ಇಂಥದೊಂದು ಮುಜುಗರದ ಪ್ರಶ್ನೆ ಎದುರಾಗಿದೆ. ಕಾವ್ಯ ತಮ್ಮ ಅಭಿಮಾನಿಗಳ ಜೊತೆ ಪ್ರಶ್ನೋತ್ತರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ನಿಮ್ಮ ಮನದಲ್ಲಿರುವ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ಉತ್ತರ ನೀಡ್ತೇನೆ ಅಂತ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ರು. ಹೀಗಾಗಿ ಆ ಒಂದಷ್ಟು ಪೋಸ್ಟ್ಗೆ ಸಾಕಷ್ಟು ಜನ ತಮ್ಮ ಮನಸ್ಸಲ್ಲಿರುವಂತಹ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೂಡ ಪಡೆದುಕೊಂಡಿದ್ರು. ಆದ್ರೆ ಒಬ್ಬ ವಿಕೃತ ಮನಸ್ಸಿನ ವ್ಯಕ್ತಿ, ಕಾವು ನೀವು ಧನುಷ್ ಅವರ ಎರಡನೇ ಹೆಂಡತಿಯಂತೆ ಹೌದಾ ಎಂದು ಪ್ರಶ್ನೆ ಮಾಡಿದ್ದ. ಇದಕ್ಕೆ ಅಲ್ಲೇಡ್ರಾ ಅಲ್ಲೇ ಬಹುಮಾನ ಎಂಬಂತೆ ಕಾವ್ಯ ಕೂಡ ತಿರುಗೇಟು ನೀಡಿದ್ದಾರೆ. ಇಂಥವ್ರಿಗೆಲ್ಲ ಅಲ್ಲಿನೇ ಕೂಡ ಉತ್ತರ ಕೊಟ್ರೇನೆ ಸರಿ. ಸಾರಿ, ನಿಮ್ಮ ಸಹೋದರಿ ಅವರ ಎರಡನೇ ಪತ್ನಿ ಎಂದು ನಾನು ಕೇಳ್ಪಟ್ಟೆ, ಕೇಳಲು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಪ್ರಶ್ನಿಸಿದ್ರು. ಇಂಥ ಪ್ರಶ್ನೆ ಕೇಳುವುದರಿಂದ ಏನು ಖುಷಿ ಸಿಗುತ್ತೆ? ಸಾಕು ನಿಲ್ಲಿಸಿ, ನಾವು ಮನುಷ್ಯರೇ ಎಂದು ಕೆಂಡ ಕಾರಿದ್ದಾರೆ. ಇದೀಗ ಇದೇ ವಿಚಾರಕ್ಕೆ ಧನುಷ್ ಗೌಡ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಕನ್ನಡಿಗರಾಗಿ ನಾವು ಒಬ್ಬರನ್ನೊಬ್ಬರು ಬೆಳೆಸುವ ಗುಣ ಬೆಳೆಸಿಕೊಳ್ಬೇಕೇ ಹೊರತು ಈ ತರಹದ ಕೆಲಸ ಮಾಡಬಾರ್ದು ಅಂತ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಮಾತಾಡೋದು ಮಾತಾಡ್ತಾರೆ, ಎಲ್ಲದಕ್ಕೂ ನಾವು ಮಾತಾಡ್ತಾ ಇದ್ರೆ ಎಷ್ಟು ಅಂತ ಮಾತಾಡೋದು? ನಮ್ಮನ್ನ ಪ್ರೀತಿ ಮಾಡೋರಿಗೆ, ನಮಗೆ ಆಶೀರ್ವಾದ ಮಾಡೋರಿಗೆ ನಾವು ಪ್ರೀತಿ ಕೊಡಬಹುದು, ಆದ್ರೆ ಈ ರೀತಿ ನೆಗೆಟಿವ್ ಕಮೆಂಟ್ ಹಾಕೋರಿಗೆ ಏನು ಉತ್ತರ ಕೊಡೋದು ಬೇಕಾಗಿಲ್ಲ ಎಂದು ಹೇಳಿರುವ ಧನುಷ್ ಮೌನವಾಗಿರುವುದೇ ಒಳ್ಳೆಯದು ಎಂದಿದ್ದಾರೆ. ನಮ್ಮ ಕೆಲಸ ಮಾತಾಡ್ಬೇಕು. ಯಾರು ನಮಗೆ ಕೆಟ್ಟ ಕಮೆಂಟ್ಸ್ ಹಾಕ್ತಾರೋ ಅವರಿಗೆ ಇಷ್ಟ ಆಗುವಂತಹ ಕೆಲಸ ಮಾಡ್ಬೇಕು, ಮಾಡ್ತೀನಿ. ನನ್ನ ಬಗ್ಗೆ ಮಾತಾಡ್ಲಿ, ಇನ್ನೊಬ್ಬ ಹೆಣ್ಣು ಮಗಳ ಬಗ್ಗೆ ಮಾತಾಡ್ತಾರೆ. ನನಗೂ ಒಂದು ಫ್ಯಾಮಿಲಿ ಇದೆ, ಅವರಿಗೂ ಒಂದು ಫ್ಯಾಮಿಲಿ ಇದೆ, ಅವರು ಕೂಡ ಮುಂದೆ ಮದುವೆ ಆಗ್ಬೇಕಾಗಿರುತ್ತೆ. ಒಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಮಾತನಾಡಿ ಎನ್ನುವುದಷ್ಟೇ ನನ್ನ ಮನವಿ ಅಂತ ಹೇಳಿದ್ದಾರೆ. ಈ ಸಂಬಂಧ ಕಾವ್ಯ ಬಳಿ ಕೂಡ ಮಾತನಾಡಿ ಧೈರ್ಯವನ್ನ ತುಂಬಿದ್ದಾರೆ. ಈ ತರ ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡ ಅಂತ ಕೂಡ ಹೇಳಿದ್ದಾರೆ ಧನುಷ್ ಗೌಡ. ಜೊತೆಗೆ ಧನುಷ್ ಗೌಡ ಅವರ ಫ್ಯಾಮಿಲಿಗೂ ಕೂಡ ಈ ವಿಚಾರ ಸ್ವಲ್ಪ ಬೇಸರವನ್ನ ತಂದಿದೆ.